ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗುರು ಹಿರೇಮಠ್. ನೀವು ನೋಡ್ತಾ ಇದ್ದಾರೆ ವಿಶೇಷ ಸಂಚಿಕೆ ಮಾತುಕತೆ ವಿತ್ ಮೂವಿ ಮೇಕರ್ಸ್ ಜೊತೆ. ಸೊ ಇವತ್ತು ಹೊಸದೊಂದು ತಂಡ, ಹೊಸ ಕನಸುಗಳು, ಹೊಸ ಪ್ರತಿಭೆಗಳನ್ನು ಹಾಕ್ಕೊಂಡು ಒಂದು ಬ್ಯೂಟಿಫುಲ್ ಆ್ಯಂಡ್ ಡಿಫ್ರೆಂಟ್ ಆಗಿ ನಾನು ಅನ್ಕೊತೀನಿ. ಈ ತಂಡಗಿನ ಹಿಂದಿನ ನಾನು ಕೇಳಿರೋ ಒಂದು ಹಾಡುಗಳು ಮತ್ತು ಆ ಒಂದು ಚಿತ್ರದ ಒಂದಿಷ್ಟು ತುಣುಕುಗಳನ್ನು ನೋಡಿದಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು. ಆ್ಯಂಡ್ ಇಲ್ಲಿ ಒಂದು ಡಿಫ್ರೆಂಟ್ ಆಗಿದೆ. ಬನ್ನಿ ಫುಲ್ ಎಪಿಸೋಡ್ಸು ಮತ್ತು ಡೈರೆಕ್ಟರ್ನ, ಮ್ಯೂಸಿಕ್ ಡೈರೆಕ್ಟರ್ನ ಮತ್ತು ಆ್ಯಕ್ಟರ್ಗಳನ್ನು, ಆ ಟೀಮ್ನ ಮಾತಾಡ್ಸೋಣ. ಸೊ ಸಿಗುತ್ತೆ. ಸೊ ಮತ್ತೆ ತಡೆ ಮಾಡೋಣ. ಬನ್ನಿ ಮೊದಲದಾಗಿ ಈ ಒಂದು ಶ್ರಾವಣಿ ಚಿತ್ರ, ಶ್ರಾವಣಿ ಚಿತ್ರವನ್ನು ಕೆತ್ತಿದವರ ಹತ್ರ ಮಾತಾಡ್ಸೋಣ. ಐ ಮೀನ್ ಡೈರೆಕ್ಟ್ರು. ಸೊ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ತಮಗೆ. ಸರ್ ತಮ್ಮ ಹೆಸರು? ವಿಕ್ರಮ್. ಈ ಒಂದು ಶ್ರಾವಣಿ ಚಿತ್ರದಲ್ಲಿ ಕಿವಿಗೆ ಇಂಪಿಸಿದವರು ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ನಮ್ಮೊಟ್ಟಿಗಿದ್ದಾರೆ ರೋಹಿತ್ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಸ್, ಹಾಗೆ ನೀವು ಆಲ್ರೆಡಿ ಪೋಸ್ಟರ್ಸ್ ನೋಡಿರ್ತೀರಾ, ಇದ್ರ ಬಗ್ಗೆ ನೋಡಿರ್ತೀರಾ. ಸೊ ಮೇನ್ ಮುಖ್ಯ ಪಾತ್ರಧಾರಿ ಹೀರೋ, ಬಣ್ಣ ಹಚ್ಚಿಕೊಂಡು ಪಾತ್ರಕ್ಕೆ ಜೀವ ತುಂಬಿದವರು ಹೀರೋ ನಮ್ಮೊಟ್ಟಿಗಿದ್ದಾರೆ. ವೆಲ್ಕಮ್ ಟು ದ ಶೋ ಹರ್ಷ ಕಲ್ಯಾಣ್ ಅವರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್. ಎಸ್, ಒಂದು ಸಿನಿಮಾ ಅಂತ ಬಂದಮೇಲೆ ಸಾಕಷ್ಟು ಏಳು ಬೀಳುಗಳಿರ್ತವೆ. ನಾವು ಆಡಿಯನ್ಸ್ ಆಗಿ, ಕಾಮನ್ ಪೀಪಲ್ ಆಗಿ ನೋಡ್ತೀವಿ. 3 ಅವರ್ ಕೂತ್ಕೊಂಡು ಇದು ಹಂಗೆ ಮಾಡಿದ್ದಾನೆ, ಇದು ಹಿಂಗೆ ಮಾಡಿದ್ದಾನೆ, ಇದು ಹಂಗೆ ಮಾಡಬೇಕಾಗಿತ್ತು ಅಂತ ಅಂತೀವಿ. ಬಟ್ ನೀವು ಕ್ಯಾಮ್ರಾ ಮುಂದಿದ್ದು ನೋಡಿರ್ತೀರ. ಬಟ್ ಈ ಒಂದು ಸಂಚಿಕೆಯಲ್ಲಿ ಇವತ್ತು ನಾವು ಕ್ಯಾಮ್ರಾ ಹಿಂದಿನ ಕಥೆಗಳನ್ನು ಮಾತಾಡೋಣ. ಕ್ಯಾಮ್ರಾ ಹಿಂದೆ ಏನೇನು ಆಗುತ್ತೆ, ಒಂದು ಪ್ರೊಸೆಸ್, ಒಂದು ಪೇಪರ್, ಒಬ್ಬ ಡೈರೆಕ್ಟರ್ ವಿಷನ್ ಕಣ್ಣಿಂದ ಹಿಡ್ಕೊಂಡು ಅದನ್ನ ಸ್ಕ್ರೀನ್ವರೆಗೂ ತರೋದ್ರಿಂದ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ತನ್ನ ಆಲೋಚನೆಯಿಂದ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ರೊಂದಿಗೆ ಅದನ್ನು ಕಿವಿಗಳಿಗೆ ಕೇಳಿಸೋದ್ರಿಂದ, ಒಬ್ಬ ನಟ, ಒಬ್ಬ ನಾಯಕ ನಟ, ಒಬ್ಬ ಕಲಾವಿದ ಆ ಡೈಲಾಗ್ನ ತನ್ನೊಳಗೆ ಅಳವಡಿಸ್ಕೊಂಡು ಅದನ್ನು ಸ್ಕ್ರೀನಲ್ಲಿ ಪ್ರೆಸೆಂಟೇಷನ್ ಮಾಡೋದು ಹೇಗಿರುತ್ತೆ. ಸೊ ಎಲ್ಲವನ್ನು ಕೇಳೋಣ ಬನ್ನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತೀನಿ. ಸೊ ಸ್ಕಿಪ್ ಮಾಡಿದೆ, ಫುಲ್ ನೋಡ್ತಾ ಇರಿ. ಬನ್ನಿ ಮೊದಲೇದಾಗಿ ಈ ಶ್ರಾವಣಿ ಚಿತ್ರವನ್ನು ಕೆತ್ತಿದವರು, ಸೊ ಡೈರೆಕ್ಟರ್ ಹತ್ರ ಮಾತಾಡ್ಸೋಣ. ಸರ್, ಶ್ರಾವಣಿ, ಸೊ ಹೆಸರು ಕೇಳಿದ್ರೆ ಒಂಥರ ಏನೋ ಒಂದಿದೆ, ಒಂದು ಪ್ರಾಮಿಸಿಂಗ್ ಅನಿಸುತ್ತೆ. ಈಗ ತುಂಬ ಸಿನಿಮಾಗಳು ಬರ್ತವೆ, ಉದ್ದುದ್ದ ಲೈನ್ಗಳು, ಒಂದು 10 ಲೈನ್ಗಳು ಇಟ್ಕೊಂಡು ಟೈಟಲ್ಗಳು ಇಡ್ತಾರೆ. ಸೊ ಶ್ರಾವಣಿ, ಸೊ ಏನಂತೀರ ಶ್ರಾವಣಿ ಬಗ್ಗೆ ಒಂದು ಲೈನಲ್ಲಿ ಹೇಳ್ಬೇಕಂದ್ರೆ? ಸರ್, ನಾನು ಮಾಡಿರೋ ಕತೆ ಫಸ್ಟ್ ಆಫ್ ಆಲ್ ಅದು ಆಡಿಯನ್ಸ್ಗಿಂತ ರಿಜೆಕ್ಟ್ ಮಾಡಿದವ್ರು ತೋರಿಸ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ ಸರ್. ಫಸ್ಟ್ ಆಫ್ ಆಲ್ ಅದನ್ನು ಮಾಡಬೇಕು ಸರ್. ಅಂದರೆ ಯಾರು ಇಷ್ಟ ಆಗಲ್ಲ, ಮಾಡಲ್ಲ ಅನ್ನೋರಿಗೆ ಅದು ಕತೆ ಇಷ್ಟ ಇಲ್ಲ ಅಂತ ಯಾರು ಹೇಳಿಲ್ಲ. ಸೊ ಬಜೆಟ್ ವೈಸ್ ಮಾಡಲ್ಲ ಅಂದರು. ಅಷ್ಟು ಬಜೆಟ್ ಆಗಿ ಮಾಡೋದು ಯಾಕೆ? ಸೊ ನನಗೇನೆಂದರೆ ರಿಟರ್ನ್ಸ್ ಎಲ್ಲ ಇಂಪಾರ್ಟೆಂಟು. ಸೊ ಒಳ್ಳೆ ಪ್ರೊಡಕ್ಷನಲ್ಲಿ ಒಂದು ಒಳ್ಳೆ ಕಂಟೆಂಟ್, ಒಳ್ಳೆ ಸಿನಿಮಾ ಬಂದಿದೆ ಅನ್ನೋದು ಬೇಕು ನನಗೆ. ಸೊ ದುಡ್ಡು ಮಾಡಿದ ಸಿನಿಮಾಗಳೆಲ್ಲ ನೆಕ್ಸ್ಟ್ ಅವಕಾಶ ಸಿಗುತ್ತೆ ಅಂತ ಹೇಳ್ತಾರೆ. ನನಗೆ ಅವಕಾಶ ಬೇಡ. ಫಸ್ಟ್ ಆಫ್ ಆಲ್ ಹೆಂಗೆ ಟೆಕ್ನಿಕಲಿ ವರ್ಕ್ ಯಾವ ಥರ ಸಿನಿಮ್ಯಾಟಿಕಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಕಂಪಲ್ಸರಿ ಮಾಡಿ ಇಟ್ಟಿದ್ದೀನಿ ಸರ್. ಸೊ ಶ್ರಾವಣಿ ಇದು ಕಂಪ್ಲೀಟ್ ಆಗಿ ಒಂದು ಲವ್ ಜಾನರ, ಡ್ರಾಮಾಟಿಕ್, ಆ್ಯಕ್ಷನ್, ಯಾವ ಥರ? ಲವ್ ಆ್ಯಂಡ್ ಎಮೋಷನಲ್ ಸರ್. ಲವ್ ಆ್ಯಂಡ್ ಎಮೋಷನ್ಸ್ ಇಲ್ಲಿ ಕಂಪ್ಲೀಟ್ ಸಿನಿಮಾ ಕ್ಯಾರಿ ಮಾಡೋದು ಲವ್ ಆ್ಯಂಡ್ ಎಮೋಷನ್ಸ್. ಓಕೆ, ಇದ್ರ ಸ್ಪೆಷಲ್ ಕ್ಯಾರೆಕ್ಟರ್ಗಳು, ಸ್ಪೆಷಲ್ ಆಗಿ ಏನಾದರೂ ಈ ಒಂದು ಪಾತ್ರ ಜನರ ಕಣ್ಣಿಗೆ ಉಳ್ಕೊಳ್ಳುತ್ತೆ ಅನ್ನೋದು ಏನಾದರೂ? ಮ್ಯೂಸಿಕ್ ಸರ್. ಮ್ಯೂಸಿಕ್ಕೇ ಜನರಿಗೆ ಉಳ್ಕೊಳ್ಳೋದು 100%. ಮ್ಯೂಸಿಕ್ ಮತ್ತು ಹೀರೋ ಪರ್ಫಾರ್ಮೆನ್ಸ್. ಓಕೆ, ಮ್ಯೂಸಿಕ್ ಆಮೇಲೆ ಸರ್ ಬಂದಾಗ ಕೇಳೋಣ ಮ್ಯೂಸಿಕ್ ಬಗ್ಗೆ. ಸೊ ಈ ಶ್ರಾವಣಿ ಅಂತ ಈಗ ಒಂದು ಕತೆ ಇಟ್ಕೊಂಡು ಬಂದು ಫಸ್ಟ್ ಟೈಟಲ್ ಅದನ್ನೇ ಫಿಕ್ಸ್ ಮಾಡಿದ್ರು, ಮತ್ತೆ ಬೇರೆ ಇಲ್ಲ ಸರ್, ಅದೇ ಟೈಟ್ಲ್. ಇದಕ್ಕೆ ಪಾತ್ರಧಾರಿಗಳು ಅದನ್ನ ಹೇಗೆ ಅಂದ್ರೆ ಹರ್ಷ ಕಲ್ಯಾಣ್ ಅವ್ರು ನೋಡ್ಬಿಟ್ಟು ಕತೆಗೆ ಇವನೇ ಸೂಟ್ ಆಗ್ತಾನಂತ ಮಾಡಿದ್ರ, ಅಥವಾ ಇಂಥವ್ರನ್ನ ಇಟ್ಕೊಂಡ್ರೆ ಅದು ಬರಿಬೇಕು ಅನ್ನೋದು ಎಲ್ರಿಗೂ ಅನ್ನೋದು ಇರುತ್ತೆ. ಈಗ ಕೆಲವೊಬ್ರು ಡೈರೆಕ್ಟರ್ಗಳು, ಈಗ ಸೂರಿ ಅಂತ ಅನ್ಕೊಳ್ಳಿ, ಅವ್ರು ಬರೆಯೋದೇ ಮಾಸ್, ಇಂಥವ್ರಿಗೆ ಮಾಡಬೇಕು, ಹಿಂಗೆ ಇರ್ಬೇಕು, ಡೈಲಾಗ್ಗಳು ಕಡಕೆ, ದುನಿಯಾ ವಿಜಯ್ಗೆ ಬೇಕು, ಇಲ್ಲ ಮಾಸಾಗೆ ಇರಬೇಕು ಅಂತ ಸಿನಿಮಾಗಳನ್ನು ಮಾಡಿ ಬರೀತಿರ್ತಾರೆ. ಸೊ ನಿಮ್ಗೆ ಹೇಗೆ ಅನಿಸ್ತು ಈ ಒಂದು ಶ್ರಾವಣಿ ಒಂದು ಪ್ರಾಜೆಕ್ಟ್ನ ಕೈಗೆ ಎತ್ಕೊಂಡಾಗ? ಸರ್, ನಮ್ಮ ಕತೆಗೆ ಇಂಪಾರ್ಟೆಂಟು ಕ್ಯಾರೆಕ್ಟರ್ ವೈಸ್ ಫಸ್ಟ್ ಒನ್. ಪೇಪರ್ ವರ್ಕ್ ಆದಮೇಲೆ ನಾವು ಫಸ್ಟ್ ಸೆಲೆಕ್ಷನ್ನೇ ನಮ್ಮದು ಆರ್ಟಿಸ್ಟ್ ಸೆಲೆಕ್ಷನ್ ಮಾಡಿದ್ದು. ಸೊ ನನಗೆ ನನ್ನ ಕತೆಗೆ ಏನು ಅಂದರೆ, ಫಸ್ಟ್ ಲವ್ ಆಗೋದು 20, 25, 40 ಏಜ್ಗೆಲ್ಲ ಆಗಲ್ಲ. ಸೊ 15 to 18 ಒಳಗಡೆ ಆಗುತ್ತೆ ಫಸ್ಟ್ ಲವ್ ಅಂದರೆ ಒಬ್ಬ ವ್ಯಕ್ತಿಗೆ. ನಮ್ಮ 90s ಪರ್ಸನ್ ಆ ಥರ ಹೋದರೆ, ನಮ್ಮ 90s ಕಿಡ್ಸ್ ಎಲ್ಲ ಆ ಥರನೇ ಇರೋದು. ಸೊ ನಮಗೆ ಲೇಟ್ ಹೌದು. ಸೊ ಅವಾಗೆಲ್ಲ ಏನು ಅಂದರೆ ನಮಗೆ ಚಿಗುರು ಮೀಸೆ ಅಂತಿರೋದು, ಚಿಗುರು ಮೀಸೆ ಬಂದಿರುತ್ತೆ ಆ್ಯಕ್ಚುಲಿ 9th. ಸೊ ನಾನು ಸೆಲೆಕ್ಷನ್ ಮಾಡಿದ್ದೆ ಬಿಫೋರ್ ಇಬ್ಬರನ್ನೂ ಸೆಲೆಕ್ಟ್ ಮಾಡಿದ್ದೆ. ಸೊ ಬೇರೆ ಕಡೆ ರೀಡಿಂಗ್ ಕೊಟ್ಟಾಗ ನನಗೊಂದು ಕಡೆ ಪ್ರೊಡಕ್ಷನ್ ಓಕೆ ಆಯಿತು, ಹೀರೋ ಸೆಟ್ ಆಗಲಿಲ್ಲ, ಡ್ರಾಪ್ ಅದೇ. ಇನ್ನೊಂದು ಕಡೆ 2 ಕಡೆ ಓಕೆ ಆಯಿತು,
ಬಜೆಟ್ ವೈಸ್ ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಫೈನಲಿ ನಾನು ರೀಡಿಂಗ್ ಕೊಡೋಕ್ಕೆ ಮುಂಚೆನೇ, ಮೂರನೇ ಸಲ ರೀಡಿಂಗ್ ಕೊಡೋಕ್ಕೆ ಮುಂಚೆನೇ ನನಗೆ ಈ ಥರ ಪರ್ಸನ್ ಹೀರೋ ಇದ್ದರೆ ಮಾತ್ರ ರೀಡಿಂಗ್ ಕೊಡ್ತೀನಿ ಅಂತ ಫೈನಲಲ್ಲಿ ಹೋಗಿ ರೀಡಿಂಗ್ ಕೊಟ್ಟಿದ್ದೆ. ರಂಗ ಅಂತ ಹುಡುಗ ಇದ್ದಾರೆ, ಆ ಹುಡುಗ ನನಗೆ ಹೇಳ್ದೆ ಈ ಥರ ಹೋಗಿ ಅಣ್ಣ ಮಾತಾಡಿ, ಡೆಫಿನೆಟ್ಲಿ ಒಳ್ಳೆ ಪ್ರೊಡಕ್ಷನು ಮಾತಾಡಿ ಅಂದರು. ಅಲ್ಲಿ ಹೋದ್ಮೇಲೆ ಹೆಂಗಿರುತ್ತೆ ಏನಂದರೆ, ಇಲ್ಲ ಹರ್ಷ ಅನ್ನೋ ಹುಡುಗ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡ್ತಾರೆ, ಒಂದು ಸರಿ ಹೋಗಿ ಮಾತಾಡಿ ಅಂದು. ಸರಿ ಅಂದ್ಬಿಟ್ಟು ಫಸ್ಟ್ ನಾನು ಕತೆ ಹೇಳೋಕ್ಕೆ ಮುಂಚೆ ಆರ್ಟಿಸ್ಟ್ನ ನೋಡಿ ಮತ್ತೆ ಕತೆ ಹೇಳಿ ಫೈನಲ್ ಆಯಿತು. ಓಕೆ ಓಕೆ. ಸೊ ಇದು ಹೀಗೆ ಅಂದ್ಕೊಂಡಿದ್ವಿ ಒಂದು ಫಿಕ್ಸ್ ಅಂತ, ಈಗ ವಿಕೆಟ್ ತೆಗಿಲೇಬೇಕು ನನಗೆ ಈ ಓವರಲ್ಲೇ ನೆಕ್ಸ್ಟ್ ಓವರ್ ತೆಗಿಲೇಬೇಕು ಅನ್ಕೊಂಡು ಕಾದು ವಿಕೆಟ್ ಹೊಡೆದಿದ್ದು. ಸೊ ನೀವು ಅನ್ಕೊಂಡೆ ಕರೆಕ್ಟಾಗಿ ನನಗೆ ಫೈನಲಿ ನಾನು ಅನ್ಕೊಂಡಿದ್ದು ಸಿಕ್ತು, ಅನ್ಕೊಂಡಿರೋ ಫುಟೇಜು ಸಿಕ್ತು, ಅನ್ಕೊಂಡಿರೋ ಮ್ಯೂಸಿಕ್ ಎಮೋಷನಲ್ ಎಲ್ಲ ಟೋಟಲಿ ಸಿಕ್ತು. ಸಿನಿಮಾಗೆ ಏನೇನು ಬೇಕು. ಇದಕ್ಕೆ ಇಬ್ಬಿಬ್ರು ಹೀರೋಯಿನ್ ಅನ್ಕೊಂಡೆ, ಅದು ಹೌದಾ? ಇಬ್ಬಿಬ್ರು ಹೀರೋಯಿನ್ಗಳು ಸಿನಿಮಾದಲ್ಲಿ ಮತ್ತೆ ನೋಡಿ ಪೋಸ್ಟ್ ಒಬ್ಬರೇ ತೋರಿಸಿದ್ರೆ ಅದೇ ಕ್ವಶನ್ ಇತ್ತು. ಸಿನಿಮಾದಲ್ಲಿ ಕೂಡ ಒಬ್ಬರೇ ಇದ್ದಾರೆ ಸರ್. ಓಕೆ, ಅಂದ್ರೆ ಅದೊಂಥರ ಟ್ವಿಸ್ಟ್ ಸರ್. ನೋಡ್ತಾ ನಿಮ್ಗೆ ಗೊತ್ತು, ಸಿನಿಮಾ ನೋಡಿ. ಐ ಥಿಂಕ್ ನಿಮ್ಗೂ ಆನ್ಸರ್ ಸಿಗ್ತಾ ಅನ್ಕೋತೀನಿ. ಪೋಸ್ಟಲ್ಲಿ ನೋಡಿ ಒಂದೇ ನೋಡ್ತಿರ್ತೀರಾ. ಸೊ ಸಿನಿಮಾ ನೋಡ್ಲೇಬೇಕು ನೀವು, ಇಬ್ರು ಹೀರೋಯಿನ್ಗಳೇ ಇದಾರೆ ಅಂತ ನನ್ಗೊಂದು ಕೇಳ್ಪಟ್ಟೆ. ಸೊ ಸಿನಿಮಾ ನೋಡ್ತೀರಾ ಅಂತ ಅನ್ಕೋತೀವಿ. ಅದಲ್ಲದೆ ಸರ್, ಈಗ ಒಂದು ಸಿನಿಮಾ ಅಂತ ಮಾಡಿದಾಗ ಕೆಲವೊಬ್ರಿಗೆ ಇರುತ್ತೆ, ನಾನು ಹಿಂಗೆ ಬರಬೇಕು, ನನ್ಗೆ ಹಿಂಗಿದ್ರೆ ಓಕೆ, ನನಗೆ ಇಷ್ಟು ಸೆಟಪ್ ಬೇಕು, ಇದೇ ಲೊಕೇಶನ್ ಅನ್ಕೊಂಡ್ರೆ ಮಾಡ್ಬೇಕು, ನಾನು ಈ ಥರನೇ ನನಗೆ ಸೆಟಪ್ ಸಿಗಬೇಕು, ಈ ಥರನೇ ಎಕ್ವಿಪ್ಮೆಂಟ್ ಸಿಗಬೇಕು, ಇಲ್ಲ ಬೇಡ ಕಾಂಪ್ರೋ ಆಗೋಣ ಮಾಡೋಣ ಅಂತ ಆ ಥರ ಏನಾದರೂ ಮತ್ತೆ. ಯಾಕಂದ್ರೆ ನೀವು ಸ್ಟ್ರಗಲ್ ಮಾಡ್ತಾ ಇದ್ರಿ, ನಿಮಗೆ ಅನ್ಕೊಂಡ್ರಿ ಒಂದು ಪ್ರೊಡಕ್ಷನ್ ಸಿಗಲೇಬೇಕು, ಹೀಗೆ ಬೇಕು ಅಂತ. ಸೊ ಬೇರೆ ಕೇಳಿದಕ್ಕಿಂತ ಈ ಪ್ರೊಡಕ್ಷನಲ್ಲಿ, ಈ ಒಂದು TMP ಪಿಕ್ಚರ್ಸಲ್ಲಿ ಹೇಗೆ ಅನಿಸ್ತು ನಿಮಗೆ? ಸರ್, ನನಗೆ ಈ ಥರ ಪ್ರೊಡಕ್ಷನ್ ಮುಂಚೆ ಸಿಗಲಿಲ್ಲ. ನಾನು ಕಾಂಪ್ರಮೈಸ್ ಆಗಂಗಿದ್ರೆ ಇಷ್ಟೊತ್ತಿಗೆ ನಾನು 2-3 ಸಿನಿಮಾ ಮಾಡ್ಬೋದಿತ್ತು. ಓಕೆ. ಸೊ ಕಾಂಪ್ರಮೈಸ್ ಆಗಕ್ಕೆ ಇಷ್ಟ ಇಲ್ಲ. ನೀವು ಚಿಕ್ಕದು ಮಾಡಿದ್ರು ದೊಡ್ಡದು ಮಾಡಿದ್ರು ಕಾಂಪ್ರಮೈಸ್ ಆಗದೆ ಮಾಡೋಣ ಅಂತ ಫಿಕ್ಸ್ ಆಗಿರೋದು. ಸೊ TMP ನಿಮ್ಮ ಒಂದು ಜಸ್ಟಿಫಿಕೇಶನ್ಗೆ, ನಿಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ಒಂದು ಪಿಕ್ಚರ್ ಸಿಕ್ತು ಚೆನ್ನಾಗಿ ಅಡುಗೆ ಮಾಡಿ 100% ಸರ್. ಓಕೆ. TMP ಪಿಕ್ಚರ್ಸ್ ಹೇಗೆ ಸರ್, ಹೇಗೆ TMP ಪಿಕ್ಚರ್ಸ್ ಕನೆಕ್ಷನ್ ಆಯಿತು ಸರ್? ಅದೇ ಹೇಳಿದ್ನಲ್ಲ, ಈಗ ನನಗೆ ರಂಗ ಅಂತ ಒಬ್ಬ ಹುಡುಗ ಇದ್ದಾನೆ ಅಂತ. ಆ್ಯಕ್ಚುಲಿ ನಮ್ಮ ಹರ್ಷ ಅವ್ರಿಗೆ ಫ್ರೆಂಡ್ ಅವರು, ಬಿಫೋರ್ ನನಗೆ ಪರಿಚಯ ಇರಲಿಲ್ಲ ಹರ್ಷ. ಸೊ ಅವರು ರಂಗನ ಹುಡುಗನಿಗೆ ನನ್ನ ವರ್ಕ್ ಚೆನ್ನಾಗಿ ಗೊತ್ತಿತ್ತು. ನಾನು ಯಾವುದೇ ಸಿನಿಮಾದಲ್ಲಿ ಅಸಿಸ್ಟೆಂಟು, ಅಸೋಸಿಯೇಟು, ಕೋ ಡೈರೆಕ್ಟರ್ ಯಾವುದೇ ಮಾಡಿದ್ರು ನಾನು ರೆಫರ್ ಮಾಡ್ತಿದ್ದೆ. ಹುಡುಗ ಆರ್ಟಿಸ್ಟು, ತುಂಬ ಒಳ್ಳೆಯ ಹುಡುಗ, ಒಳ್ಳೆ ಆ್ಯಕ್ಟರ್. ಸೊ ಅವ್ರು ನನಗೆ ಹೇಳಿದ್ದು, ನಾನು ರೀಸೆಂಟಾಗಿ ಒಂದು ಮಡಿಕೇರಿಯಲ್ಲಿ ಶೂಟಲ್ಲಿ ಇರಬೇಕಾದ್ರೆ ಹುಡುಗ ಹೇಳಿದೆ, ಅಣ್ಣ ಈ ಥರ ಹೋಗಿ ರೀಡ್ ಮಾಡಿ, ತುಂಬ ಒಳ್ಳೆ ಪ್ರೊಡಕ್ಷನ್ ಅಂತ ಹೇಳಿದೆ. ಸೊ ಹಾಗಾಗಿ ಹೋಗಿ ಮೀಟ್ ಮಾಡಿದ್ದು. ಸೊ ಹಾಗಾಗಿ ನನಗೆ ಕನೆಕ್ಟ್ ಆಗಿದ್ದು TMP. ಓಕೆ 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 ಸರ್. ಇದು ಕಿರುಚಿತ್ರನ, ಥಿಯೇಟರ್ ಫಿಲಮ್ಮ, ಅವಾರ್ಡ್ ಕಂಟೆಂಟಾ, ಮೈಕ್ರೋ ಮೂವಿನ, ಶಾರ್ಟ್ ಮೂವಿನ, ಏನು ಅಂತ? ಸರ್, ನೀವು ಫಸ್ಟು ಎಲ್ಲ ಟೋಟಲ್ ಕೇಳ್ತೀರ. ಆ್ಯಕ್ಚುಲಿ ನಾನು ಇದು ಕತೆ ಬಂದ್ಬಿಟ್ಟು ಸಿನಿಮಾ ಕತೆನೇ ಸರ್. ಫಸ್ಟ್ ಮೇಯ್ನು ಅದಕ್ಕೆ ಅಂತಲೇ ಮಾಡ್ಕೊಂಡಿದ್ದು. ಸೊ ಅದಾದಮೇಲೆ ನನಗೆ ಒಂದಷ್ಟು ಇತ್ತೀಚೆಗೆ ವೆಬ್ ಸೀರೀಸ್ಗಳು ನೋಡ್ತಾಯಿದ್ದೀನಿ. ಸೊ ಇದನ್ನು ನಾನು 2 ಪಾರ್ಟಾಗಿ ನಾನು ಡಿವೈಡ್ ಮಾಡ್ಕೊಂಡು ಮಾಡಿದ್ದೀನಿ ಸರ್. ಸೊ ಅಂದರೆ ಪಾರ್ಟ್ 2 ಇದೆ ಅಂದ್ರೆ ಲಾಸ್ಟಿಗೆ ರಿವೀಲ್ ಆಗುತ್ತೆ ಅದು? ಖಂಡಿತ ಸರ್, ಇದೆ ಸಿನಿಮಾದಲ್ಲಿದೆ. ನೀವು ನೋಡ್ಲೇಬೇಕು. ಹಂಗಾರೆ ಈ ಶ್ರಾವಣಿ ನೋಡ್ಲೇಬೇಕು. ಅಷ್ಟು ನೀವು ಇಷ್ಟು ಹೇಳ್ತಾ ಇದ್ರಂದ್ರೆ ಸೊ ನೋಡ್ಲೇಬೇಕು ಖಂಡಿತವಾಗಿ. ಸರ್, ಇದು ರಿಲೀಸ್ ಡೇಟು, ಇದು ಏನು ಪ್ಲಾನ್, ಯಾವ ಪ್ಲಾಟ್ಫಾರ್ಮ್ ಬರುತ್ತೆ, ಏನು ಅಂತ? ಸರ್, ಒಂದು ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಪ್ಲ್ಯಾನ್ ಮಾಡ್ತೀವಿ ಸರ್. ಓಕೆ. ಬರೋದು ಪ್ಲಾಟ್ಫಾರ್ಮ್ ಯಾವುದರಲ್ಲಿ? OTT ಇಲ್ಲ, ಇದು ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಫಸ್ಟ್ ಫುಲ್ ಬಿಡೋದೇ ಫುಲ್ ಯೂಟ್ಯೂಬ್ಗೆ? ಹೌದು ಸರ್. ಓಕೆ. ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟಲ್ಲಿ ಸ್ಟ್ರೀಮಿಂಗ್ ಆಗುತ್ತೆ. OTT ಆನ್ಲೈನ್ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್. ಓಕೆ. ನೋಡಿ, ಸ್ಟ್ರೀಮಿಂಗ್ ಪಾರ್ಟ್ನರ್ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್. ಸೊ ಅಲ್ಲಿಗೆ ಅಂದರೆ ಯೂಟ್ಯೂಬ್ ಬಂದಮೇಲೆ ಅಲ್ಲಿ ಬರುತ್ತಾ, ಅಲ್ಲಿ ಬಂದಮೇಲೆ? ಇಲ್ಲ, ಫಸ್ಟು OTTಗೆ ಆಗುತ್ತೆ. ಸೊ ಸೆಲ್ ಮೇಂಟೆನೆನ್ಸ್ ಹಿಂಗೆ ಎಲ್ಲರೂ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ನೋಡ್ಬಿಡಿ. ಸೊ ಕೇಳಿಸ್ಕೊತಾ ಇದ್ರೆ ಅನ್ಕೊಂತೀನಿ. ಸೊ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಅಂತ ಗೂಗಲ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಯಾವಾಗ ಲಾಂಚ್ ಆಗುತ್ತೆ ಗೊತ್ತಾಗಲ್ಲ. ಯಾಕಂದರೆ ಇಂಥ ಒಂದು ಸಿನಿಮಾ, ಹೊಸಬರ ಸಿನಿಮಾ, ಆ್ಯಂಡ್ ಇಷ್ಟು ಡಿಫ್ರೆಂಟಾಗಿ ಒಂದು ಫ್ಲೇವರ್ಫುಲ್ಲಾಗಿ ಕೊಡೋಕೆ ಹೋಗ್ತಿದ್ದಾರೆ. ಸೊ ನಂಗೆ ಗೊತ್ತು ಕನ್ನಡಿಗರು ನೋಡ್ತೀರಾ, ಹೊಸಬರಿಗೆ ಬೆಳೆಸ್ತೀರಾ ಅಂತ. ಸೊ ಬೇಗ ಹೋಗ್ಬಿಟ್ಟು ನೋಡಿ. ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಆ್ಯಪಲ್ಲಿ ಮೂವಿ ಬರುತ್ತೆ, ರೆಡಿಯಾಗಿದೆ. ಓಕೆ. ಈಗ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾನು ಹೇಳಿದ್ದು ಟೆಕ್ನಿಷಿಯನ್, ಕ್ಯಾಮ್ರಾ ಹಿಂದಿನ ಮಾತಾಡೋಣ ಅಂತ. ಈಗ ಪಾತ್ರದ ಆಯ್ಕೆಗಳಾಯಿತು, ಹೇಗೆ ಪ್ರೊಡಕ್ಷನ್ ಆಯಿತು, ಇದಾಯಿತು. ಈಗ ನೀವು ಒಂದು ಸಿನಿಮಾ ಅಂತ ಬಂದಾಗ ಮೇನ್ ಅದಕ್ಕೆ ಪವರ್ಫುಲ್ ಅನ್ನೋದು ಒಂದು ನನ್ನ ಪ್ರಕಾರ 3 ಪಿಲ್ಲರ್ ಅಂತೀನಿ ಸರ್. ಒಬ್ಬ ಡೈರೆಕ್ಟ್ರು, ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು, ಒಬ್ಬ ಎಡಿಟರು, ಮತ್ತು ಇನ್ನೊಂದು ಜೀವ ತುಂಬಿಸಿದ್ರೆ ಒಬ್ಬರು ಪ್ರೊಡ್ಯೂಸರ್ ಮೇನ್ ಮ್ಯಾಟರ್ ಆಗಿರ್ತಾರೆ. ಸೊ 4 ಪಿಲ್ಲರ್ಗಳಿದ್ದಾಗ ಬಿಲ್ಡಿಂಗ್ ಇರುತ್ತೆ. ಸೊ 4ನೇ ಪಿಲ್ಲರ್ ನಮ್ಮ ಕಡೆ ಇಲ್ಲ ಈಗ. ಸೊ 2 ಇದ್ದಾವೆ. ಸೊ ಇಬ್ಬರು ಮಾತಾಡ್ಸೋಣ ಅಂತ. ಈಗ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋಗೋಣ. ಸರ್, ನಿಮಗೆ ಫಸ್ಟ್ ಕಾಲ್ ಶ್ರಾವಣಿ ಇಲ್ಲಿಂದ ಬಂತು, ಹೇಗೆ, ಏನು ಕತೆ ಅಂತ? ಸೊ ಅದೇ ಶ್ರಾವಣಿದು DOP ಬಂದುಬಿಟ್ಟು ವಿಜಯ್ ಅಂತ. ಸೊ ನಾವು ಮುಂಚೆನೇ 1-2 ಪ್ರಾಜೆಕ್ಟ್ಸ್ ಮಾಡಿದ್ವಿ.
ಸೊ ಅವ್ರು ಬಂದುಬಿಟ್ಟು ಮಂಗಳೂರವರೇ. ಸೊ ಹಂಗಾಗಿ ತುಂಬ ಕ್ಲೋಸ್ ಇದ್ದಾರೆ. ಸೊ ಅವರು ಒಂದಿನ ಹೇಳ್ತಾರೆ ಹೀಗೀಗೆ ಒಂದು ಪ್ರಾಜೆಕ್ಟ್ ನಾನು ಮಾಡ್ತಾಯಿದ್ದೀನಿ, ಸೊ ಡೈರೆಕ್ಟ್ರು ಬರ್ತಾರೆ, ಒಂದು ಸಲ ಡಿಸ್ಕಷನ್ ಮಾಡೋಣ ಅಂತ. ಸೊ ನನ್ನ ಪ್ರೀವಿಯಸ್ ಪ್ರಾಜೆಕ್ಟ್ಸ್ ಇದೆಲ್ಲ ಸಾಂಗ್ ಕೇಳಿಸಿದೆ. ಸೊ ಸರ್ ತುಂಬ ಇಷ್ಟ ಆಯಿತು. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಸೊ ನಾನು ಬಂದುಬಿಟ್ಟು ತುಳು ಮೂವಿ ಮಾಡಿದ್ದೀನಿ. ತುಳು ಮೂವಿ ಮ್ಯೂಸಿಕ್ ಅಂದರೆ ಸಾಂಗ್ ಪ್ಲಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ಸು. ಆಮೇಲೆ ಶಾರ್ಟ್ ಫಿಲಮ್ಸು, ಆಲ್ಬಮ್ ಸಾಂಗ್ಸು ತುಂಬ ಮಾಡಿದ್ದೀನಿ, ಕನ್ನಡ, ತುಳು. ಮೇಜರಾಗಿ ಬಂದು ಕಂಪೋಸ್ ಮ್ಯೂಸಿಕ್ ಇದೆ, ಕಂಪೋಸ್ ಬ್ಯಾಕ್ಗ್ರೌಂಡ್ ಸ್ಕೋರು ಮಾಡ್ತೀನಿ. ವೆಲ್ಕಮ್. ಎಲ್ಲ ಇರೋದೇ ಮ್ಯೂಸಿಕ್ ಫೀಲ್ಡ್ ಆ್ಯಂಡ್ ಎಸ್ ಎಸ್ ಎಸ್. ಅಂದರೆ ಈಗೆಲ್ಲ ಕೆಲವರು ಮ್ಯೂಸಿಕ್ ಅವರೇ ಲಿರಿಕ್ಸ್ ಮಾಡ್ತಿರ್ತಾರೆ, ಅವರೇನೋ ಹಾಡ್ತಿರ್ತಾರೆ. ಸೊ ಅವ್ರು ಆ ಥರ ಏನಾದರೂ ನಿಮ್ಗೆ ಕೇಳಕ್ಕೆ ಇಲ್ಲ, ಅಷ್ಟೊಂದು ಟೈಮ್ ಸಿಗಲ್ಲ. ಸೊ ನಾವು ಲಿರಿಕ್ಸ್ ಬೇರೆ ಇದು ಮಾಡ್ತೀವಿ. ಶ್ರಾವಣಿ ಈ ಒಂದು ಸ್ಟ್ರೀಮಿಂಗ್ ವೆಬ್ ಸೀರೀಸಲ್ಲಿ ಎಷ್ಟು ಸಾಂಗ್ಸ್ಗಳಿದಾವೆ ಸರ್? ಏನಿದೆ ಇದ್ರಲ್ಲಿ ಬಂದುಬಿಟ್ಟು ಒಂದು ಸಾಂಗ್ ಇದೆ. ಸೊ ಅದು ನಾವು ಕನ್ನಡನೂ ತೆಲುಗು ಇದು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಸೊ ಅದೇ ಒಂದು ಸಾಂಗ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್. ಕನ್ನಡ ಆ್ಯಂಡ್ ತೆಲುಗು ಎರಡಲ್ಲ ರೆಡಿ ಇದೆ. ಮೀನ್ಸ್ ಸಿನಿಮಾ ಕನ್ನಡ ಆ್ಯಂಡ್ ತೆಲುಗಲ್ಲೂ ಬರುತ್ತೆ. ಹೌದು ಸರ್, ಎರಡರಲ್ಲಿ ಸ್ಟ್ರೀಮಿಂಗ್ OTT ಪ್ಲಸ್ ಯೂಟ್ಯೂಬಲ್ಲಿ ಎರಡು ಕೂಡ ಸಿಗುತ್ತೆ. ಓಕೆ, ಸೂಪರ್ ಸೂಪರ್. ಹೇಗೆ ಸರ್ ಡೈರೆಕ್ಟ್ರು ಹೊಸ ಟೀಮು, ನಿಮಗೂ ಅವರು ಹೊಸಬ್ರು ಅಂದ್ಕೊಂತೀನಿ. ಶ್ರಾವಣಿ ಕೇಳಿದಾಗ ನಿಮಗೆ ಮೈಂಡಿಗೆ ಹೇಗೆ ಬಂತು? ಯಾವ ಥರ ಕೊಡೋಕ್ಕೆ ಟ್ರೈ ಮಾಡಿದ್ರಿ? ಈಗ ಕೆಲವರು ಮ್ಯೂಸಿಕ್ ಡೈರೆಕ್ಟರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಬಿಡೋಲ್ಲ, 10 ಮಾಡೋದು, 20 ಮಾಡೋದು, ತಲೆ ಕಟ್ಟಿ ಬೇಡ ಬೇಡ ಅಂತ ಪ್ರಾಜೆಕ್ಟ್ಸ್ ಬಿಡೋದಿದೆ. ಸೊ ಈ ಒಂದೇ ಸಾಂಗ್ ಮಾಡಿದ್ರ ನನ್ನ ಪ್ರಕಾರ ಅನಿಸುತ್ತೆ ಒನ್ ಈಸ್ ಬೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಕೊಡ್ತಾ ಇದ್ದಾರೆ ಅಂತ ಐ ಹೋಪ್. ಹೇಗೆ ಅನಿಸ್ತು? ಸಾರಿ, ಹೇಗೆ ಡೈರೆಕ್ಟರ್ಗೆ ನಿಮ್ಮ ಕನೆಕ್ಷನ್ ಆಗಿ ಸಾಂಗ್ ಹೇಗೆ ಮೂಡ್ ಬಂತು? ಸೊ ನಾವು ಏನಾಯ್ತು ಅಂದರೆ, ಈಗ ನಾನು ನನ್ನ ಇವರು DOP ಅವ್ರು ನಾವಿಬ್ಬರು ರೂಮ್ಮೇಟ್ಸೆ. ಓಕೆ, ಸೊ ನಮ್ದು ಆಲ್ಮೋಸ್ಟ್ ಒಂದು ಸಿನಿಮಾ ಇದೆ ಗ್ರೂಪೇ ಅಲ್ಲಿದೆ. ಓಕೆ, ನಮ್ಮ ರೂಮಲ್ಲೇ. ಸೊ ಇವರು ನಾವು ಏನು ಹೇಳ್ತೀವಿ, ಸ್ಟಾರ್ಟಿಂಗ್ ನಾವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಾವು ಬಂದು ಒಂದು ರೌಂಡ್ ಡಿಸ್ಕಷನ್ ಆದಮೇಲೆ ಇವರು ಆಲ್ಮೋಸ್ಟ್ ಬರ್ತಾಯಿದ್ರು. ಲೈಕ್ ವೀಕಲ್ಲಿ ಒಂದು 2-3 ದಿನ ಬಂದರು. ಅದು ಹೇಗಾಯಿತು ಅಂದರೆ ಪ್ರಾಜೆಕ್ಟ್ ಹೋಗಿ ಲೈಕ್ ಫ್ರೆಂಡ್ಶಿಪ್ ಥರ ಆಯಿತು. ಸೊ ಅಷ್ಟು ಬಾಂಡಾಗಿ, ಸೊ ಅದು ತುಂಬ ಡಿಸ್ಕಸ್ ಮಾಡ್ತಾ ಆಮೇಲೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಓಕೆ, ಈ ಥರ ಮಾಡ್ಬೋದು. ಈ ಫ್ಲೇವರ್ ಬಂದುಬಿಟ್ಟು ಹಳ್ಳಿ ಫ್ಲೇವರು. ಸೊ ಅದಕ್ಕೆ ಆ್ಯಪ್ಟಾಗಿ ಯಾವ ಥರ ಮ್ಯೂಸಿಕ್ ಕೊಡ್ಬೋದು ಅಂತ ನಾನು ಥಿಂಕ್ ಮಾಡ್ತಿದ್ದೆ. ಸೊ ಫಸ್ಟ್ ಒಂದು ಡ್ರಾಫ್ಟ್ ಕೊಟ್ಟೆ. ಸೊ ಅದು ಆ್ಯಕ್ಚುಲಿ ಬಂದುಬಿಟ್ಟು ಫಸ್ಟ್ ನಾವು ಪ್ಲ್ಯಾನ್ ಮಾಡಿದ್ದು 1 ನಿಮಿಷನಲ್ಲ 40 ಸೆಕೆಂಡ್. ನಮ್ಗೆ ಇಷ್ಟೇ ಬೇಕಿತ್ತು, 40 ಸೆಕೆಂಡೇ ಬೇಕಿತ್ತು. ಓಕೆ, ಸೊ ನಾನು 40 ಸೆಕೆಂಡ್ಗೆ ಅಂತ ಒಂದು ಜಸ್ಟ್ ಓಪನಿಂಗ್ ಕೊಟ್ಟಿದ್ದೆ. ಅದು ಸರ್ಗೆ ಲೈಕ್ ಆಯಿತು. ಸೊ ಅವರು ಎಲ್ಲ ಇದನ್ನು ಫುಲ್ ಸಾಂಗೇ ಮಾಡೋಣ. ಸೊ ಅದು ಫುಲ್ ಸಾಂಗೇ. ಸೊ ಅದು ಇವಾಗ ಬಂದು ಒಂದು ಸಾಂಗ್ ಹೋಗಿ 2 ಸಾಂಗ್ ಬಂದು ನಿಂತಿದೆ. ಸೊ ಓಕೆ, ಹಾಂ, ಯಾರು ಬೇಕು ಸೆಲೆಕ್ಟ್ ಮಾಡಿ ಅಂದರೆ ಅದಕ್ಕೆ ಯಾವ್ದು ಬೇಕು ಅವರೇ ಸೆಲೆಕ್ಟ್ ಮಾಡಿರೋ ಥರ ಇದೆ. ಸೊ ಹಂಗಾಗಿ ಅವರಷ್ಟೇ, ಕೀರ್ತನ್ ಅವರಷ್ಟೇ ಚೆನ್ನಾಗಿ ಕೊಟ್ಟಿದ್ರು. ಫಸ್ಟ್ ಅಟೆಂಪ್ಟಲ್ಲೇ ನಮಗೆಲ್ಲ ಓಕೆ ಆಗಿತ್ತು. ಇನ್ನೂ ಬೆಟರ್ ಮಾಡೋಣ ಅಂತ ಫುಲ್ಲು ಕರೆಕ್ಷನ್ಸ್ ಎಲ್ಲ ಮಾಡಿ ಆಲ್ಮೋಸ್ಟ್ ಫೈನಲ್ ಔಟ್ಪುಟ್ಗೆ ಅದು ಹೇಗಾಯ್ತು ಅಂದರೆ ಲಿರಿಕ್ಸ್ ಆಲ್ಮೋಸ್ಟ್ ನಮಗೆ ಬೈ ಹ್ಯಾಟ್ ಆಯಿತು. ಸೊ ಆಲ್ಮೋಸ್ಟ್ ಅದೇ ಚೆನ್ನಾಗಿ ಔಟ್ಪುಟ್ ವೈಸ್ ಚೆನ್ನಾಗಿ ಬಂತು. ಸೊ ತುಂಬ ತೆಲುಗು ಬಂದು ಒಬ್ಬ ಪ್ಲಂಬರ್ ಹುಡುಗ ಸರ್, ಅವನು ಕೆಲಸ ಮಾಡೋ ಹುಡುಗ, ಒಬ್ಬ ಬಿಲ್ಡಿಂಗಲ್ಲಿ ಕೆಲಸ ಮಾಡೋ ಹುಡುಗ, ಕೂಲಿ ಕೆಲಸ ಮಾಡ್ತಿದ್ದು. ಹೌದೌದು. ಸೊ ಅವ್ರು ನನಗೆ ಒಂದು ತೆಲುಗು ವೆಬ್ ಸೀರೀಸ್ ಶೂಟಿಂಗಲ್ಲಿ ಇರಬೇಕಾದ್ರೆ ಅದಕ್ಕೆ ಒಂದು ಸಾಂಗ್ ಲಿರಿಕ್ಸ್ ಬರ್ತಿದ್ರು, ಒಂದು 40 ಸೆಕೆಂಡ್ಸ್ ಏನೋ ಲಿರಿಕ್ಸ್ ಬರ್ತಿದ್ರು. ನಾನು ಅವ್ರನ್ನ ಫೋನ್ ಮಾಡಿ ಕೇಳಿದೆ, ಈ ಥರ ನನಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಸರ್. ಅವರು ಸುಮ್ಮನೆ ರಫಾಗಿ ಬರ್ದಿದ್ದು, ಅವತ್ತೇನೋ ಖಾಲಿ ಇದ್ರು ಅಂತ ಬರ್ದು. ಸರಿ ಅಂದ್ಬಿಟ್ಟು ಅವರು ಫ್ರೆಂಡ್ ಅಂತ, ಅವರು ಆ್ಯಕ್ಚುಲಿ ಅಲ್ಲಿ ವೆಬ್ ಸೀರೀಸ್ಗೆ ಹೋದೆ, ಅಲ್ಲೊಬ್ಬ ಹುಡುಗನ ಫ್ರೆಂಡ್ ಅಷ್ಟೇ. ಇಲ್ಲ ಅವ್ರ ನಂಬರ್ ಕೊಡಿ, ನಾನು ಮಾತಾಡ್ಕೊಳ್ತೀನಿ ಅಂತ. ಸರ್ ಬೇಡ ಸರ್, ಮತ್ತೆ ಅವ್ರಿಗೆ ಬೇಜಾರು ಮಾಡಿ, ಇಲ್ಲ ಕೊಡಿ ಅಂತ ತೊಗೊಂಬಂದು ಫೋನ್ ಮಾಡಿ ಹೇಳಿದೆ, ಈ ಥರ ಒಂದು ಟ್ಯೂನ್ ಕಳಿಸ್ತೀನಿ, ನನಗೆ ಲಿರಿಕ್ಸ್ ಬೇಕು ಅಂತ. ಅಣ್ಣ ನಾನು ಬರೀ ಫಸ್ಟ್ ನೋಡೋಣ ಮತ್ತೆ. ಸರಿ ಅಂದ್ಬಿಟ್ಟು ನೈಟ್ ಫೋನ್ ಮಾಡಿ ಮತ್ತೆ ಕೇಳಿದೆ, ಅಣ್ಣ ನಾನೇ ಬರೀಬೇಕಾ ಇಲ್ಲ ಬೈ ಮಿಸ್ಟೇಕ್ ಏನಾದರೂ ಕಾಲ್ ಮಾಡಿದ್ರೆ ಅಂತ. ಇಲ್ಲ ಕರೆಕ್ಟಾಗಿ ಮಾಡಿದ್ದೀನಿ, ಮಾಡಿದ್ರು ಸರ್. ಬರೆದು ಕೊಟ್ಟ ಸರ್, ಒಂದು ಪದನೂ ಚೇಂಜ್ ಆಗಲಿಲ್ಲ. ಮತ್ತೆ ಅಷ್ಟು ಇಷ್ಟ ಆಗೋಯ್ತು ನನಗೆ. ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ಒಂದು 10% ಜಾಸ್ತಿ ಕೆಲಸ ಮಾಡಿಕೊಟ್ರು. ಕೈಯಲ್ಲಿ ಸಲಿಕೆ ಹಿಡ್ಕೊಂಡು ಕೆಲಸ ಮಾಡೋ ಹುಡುಗ ಪೆನ್ ಇಡಿಸ್ಬಿಟ್ಟು ಕರ್ಕೊಂಡ್ ಬಂದ್ರಿ. ಸೊ ಮತ್ತೆ ಅವ್ರಿಗೆ ಪೇಮೆಂಟ್ ಸಹ ಮಾಡಿದೆ. ಪೇಮೆಂಟ್ ಮಾಡಿದಾಗ ಕೂಡ ಕಣ್ಣೀರಾಗ್ಬಿಟ್ಟೆ. ಅಣ್ಣ ಅವಕಾಶ ಕೊಟ್ಟಿರೋದು ಭಾಳ ಖುಷಿ ಆಯ್ತು, ಅದರಲ್ಲ ಪೇಮೆಂಟ್ ಬೇರೆ ಕೊಡ್ತಿದ್ದೀರಾ ಅಂದ್ಬಿಟ್ಟು ಡೈಲಿ ಕಾಲ್ ಮಾಡ್ತಾನೆ ಈಗ. ಸೊ ಅಣ್ಣ ರಿಲೀಸ್ ಆಗಿದ್ದೀನಿ,
ಆ್ಯಕ್ಚುಲಿ ಈಗಲೂ ಫೋನ್ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದೆ, ಕಲ್ಯಾಣ ಅಂತ ಬೇಡ ಪವಿತ್ರ ಕಲ್ಯಾಣ ಅಂತ ನಂದು, ನೀವೇನಾದರೂ ಯಾರ ಹತ್ರ ಆದರೂ ಹೇಳಿದ್ರೆ ಹಿಂಗೆ ಹೇಳಿ ಟೆಕ್ಸ್ಟ್ ಮಾಡಿದ್ದಾರೆ. ಪ್ಲಾನ್ ಮಾಡ್ಕೊತಿದ್ರಲ್ಲ. ಹೌದು. ಬಟ್ ಇಂಟ್ರೆಸ್ಟಿಂಗ್ ಸಿ ಈ ತರ ಜನರು ಎಲ್ಲರೂ ಕೂಡ ಟ್ಯಾಲೆಂಟ್ ಇರುತ್ತೆ ಸರ್. ಬಟ್ ಅದು ಗುರ್ಸೋದಿದೆಯಲ್ಲ, ಅದು ನಿಮಗೆ ನಾನು ಕಾರ್ಯಕ್ರಮಕ್ಕೆ ನಿಮಗೆ ಆ್ಯಂಡ್ ಎಲ್ಲ ಆಡಿಯನ್ಸ್ ಸಾಂಗ್ ಕೇಳಿದ್ಮೇಲೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಬಂದು ಅಂಥವ್ರಿಗೆ ಒಂದು ಪ್ರೋತ್ಸಾಹ ಕೊಡಿ. ಆ್ಯಂಡ್ ಯಾರಾದರೂ ನೋಡ್ತಾ ಇರೋರು ಪ್ರೊಡ್ಯೂಸರ್ಸ್ಗಳಾಗಲಿ ಫಿಲ್ಮ್ ಮೇಕರ್ಸ್ಗೆ ಯಾರಿಗೂ ಇಂಟ್ರೆಸ್ಟ್ ಇರೋರಿಗೆ ಅಂತ ಅವಕಾಶ ಕೊಟ್ಟರೆ ಅವ್ರು ನೆನೆಸ್ತಾರೆ. ಸರ್ ಹೇಳಿದ್ರು ನೋಡಿ, ಕಣ್ಣೀರು ಹಾಕ್ತಾರೆ ಅಂದರೆ ಯಾವಾಗಲೂ ಸುಮ್ಮನೆ ಬರಲ್ಲ, ಬಟ್ ಅದು ಎಮೋಷನ್ ಒಂದು ಕ್ಯಾರಿಔಟ್ ಆಗಿ ಕನೆಕ್ಟಿವಿಟಿ ಇರುತ್ತಲ್ಲ, ಸೊ ಅದಕ್ಕೆ. ಸೊ ಪವಿತ್ರ ಕಲ್ಯಾಣ್ ಅವ್ರ ಹೆಸರು ಪವಿತ್ರ ಶ್ರಾವಣಿ ಲೈಕ್ ಒನ್ ಆಫ್ ದ ಕೈಂಡ್. ನನಗೆ ನಾನು ಪ್ರಾಜೆಕ್ಟ್ ವರ್ಕ್ ಮಾಡಿರೋದ್ರಲ್ಲಿ ಒಂದು ಏನಕ್ಕಂದರೆ, ಇವಾಗ ಕೆಲವರು ಹೇಳ್ತಾರೆ ಹಳ್ಳಿ ಇದು ಬೇಕು, ಆ್ಯಂಬಿಯನ್ಸ್ ಬೇಕು ಅಂತ. ಲೈಕ್ ಅವ್ರ ಸ್ಟೋರಿಯಲ್ಲೇ ಹಳ್ಳಿ ಇದ್ದಿದ್ರು ಆ್ಯಂಬಿಯನ್ಸ್ ಅಥವಾ ಸಿನಿಮ್ಯಾಟಿಕಲ್ಲಿ ಆ ಫೀಲ್ ಇರೋಲ್ಲ. ಸೊ ವಿಕ್ರಮ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ಲೈಕ್ ಅವರು ಫಸ್ಟ್ ಬಂದಾಗ ನನ್ನ ನೆನಪಿದೆ ಇವಾಗಲೂ, ನಾವು ಕುತ್ಕೊಂಡು ಟೇಬಲಲ್ಲಿ ಪೇಪರ್ ಇಟ್ಕೊಂಡು ಹಿಂಗೊಂದು ರೋಡ್ ಹೋಗುತ್ತೆ, ಹಿಂಗೊಂದು ರೋಡ್ ಹೋಗುತ್ತೆ, ಸೈಕಲಲ್ಲಿ ಹೀಗೆ ಹೋಗ್ತಾರೆ, ಸೈಕಲಲ್ಲಿ ಹಿಂಗೆ ಬರ್ತಾರೆ ಅಂತ. ಓಕೆ, ಪೇಪರಲ್ಲಿ ಫುಲ್ ಡ್ರಾ ಮಾಡಿ ಹೇಳ್ತಾಯಿದ್ರು. ನಾನು ನಮ್ಮ DOP ಹಿಂಗೆ ಹೋಗ್ತಾನೆ, ಈ ಕಡೆಂದು ಇದಿದೆ, ತೆಂಗಿನ ಮರ ಇದೆ, ಈ ಕಡೆಂದು ಅಂಗಡಿ ಇದೆ ಅಂತ. ಮತ್ತೆ ನಾನು ನೋಡ್ತೀನಿ, ಲೈಕ್ ನೀವೇನು ಪೇಪರಲ್ಲಿ ತೋರಿಸ್ತೀರಾ ಎಕ್ಸಿಕ್ಯೂಷನ್ ಹಾಗೆ ಇರಬೇಕು. ಓಕೆ, ಸೊ ಮತ್ತೆ ಫೈನಲ್ ನಂಗೆ ಫಸ್ಟ್ ರಫ್ ಬಂದಾಗ ಅವರು ಹಿಂಗೆ ಏನು ಹೇಳಿದಾರೆ ಹಾಗೆ. ಓಕೆ, ಅಲ್ಲ ವಿಜುವಲ್ಸಲ್ಲೂ ಅವ್ರು ಏನು ಅಂಗಡಿ ಇದೆ, ಈ ಕಡೆ ಇದಿದೆ ಅಂತ. ಸೊ ಅಂದರೆ ಅಷ್ಟು ಕೆಲಸ ಮಾಡಿದ್ದಾರೆ. ಲೈಕ್ ಬಿಹೈಂಡ್ ಕೆಲಸ ಇದೆಯಲ್ಲ, ಇವಾಗ ಏನು ಪೇಪರಲ್ಲಿ ಬರೆದ್ರು ಅಲ್ಲಿ ಹೋಗಿ ಆ ಸ್ಪಾಟ್ ಲೊಕೇಶನ್ಸ್ ನೋಡಿ, ಸೊ ಅದೆಲ್ಲ ನೀಟಾಗಿ ಮಾಡಿ, ಸೊ ಅದೆಲ್ಲ ನೋಡಿದಾಗ ಓಕೆ, ನಮಗೂ ಏನೋ ಒಂದು ಸ್ವಲ್ಪ ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗುತ್ತೆ. ಲೈಕ್ ಇವರು ಇಷ್ಟೊಂದು ಎಫರ್ಟ್ಸ್ ಹಾಕಿದಾಗ ಬ್ಯಾಕ್ಗ್ರೌಂಡ್ ಸ್ಕೋರು ಇರಲಿ ಅಥವಾ ಸಾಂಗ್ ವೈಸ್ ಆಗಲಿ, ಸೊ ಇನ್ನೂ ಚೆನ್ನಾಗಿ ಮಾಡೋಣ ಅಂದರೆ ಸಾಂಗ್ ಆಲ್ರೆಡಿ ಆಗಿತ್ತು. ಬಟ್ ಸಾಂಗಲ್ಲೂ ಹೇಗಾಯಿತು ಅಂದರೆ, ನಾನು ಸ್ಟಾರ್ಟಿಂಗ್ ಒಂದು ಮಾಡಿದ್ದೆ. ಓಕೆ, ಸೊ ನಾನು ಮಾಡಿದೆ ಯಾವುದು ಅಷ್ಟು ಸ್ಯಾಟಿಸ್ಫೈ. ನಾನು ಈಗ ಇವ್ರಿಗೆ ಕಳಿಸೋ ಮುಂಚೆ ನನ್ನೊಂದು 4-5 ವರ್ಷನ್ ಆಗಿರುತ್ತೆ. ಓಕೆ, ಸೊ ಆ ವರ್ಷನ್ ಎಲ್ಲ ಬೆಸ್ಟ್ ವರ್ಷನ್ ಇದು ಮಾಡಿ ಅದನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಇನ್ನೊಂಚೂರು ಕೆಲಸ ಮಾಡಿ ಕಳಿಸೋದು. ನನಗೆ ಸ್ಯಾಟಿಸ್ಫೈ ಆಗಬೇಕು. ಸೊ ನನಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಡೈರೆಕ್ಟ್ರಿಗೆ ಹಿಂಗೆ ಸ್ಯಾಟಿಸ್ಫೈ ಆಗುತ್ತಲ್ವಾ. ಸೊ ನಾನು ನನ್ನ ಯೂಶ್ವಲ್ ಪ್ಯಾಟರ್ನ್ ಅದು. ಸೊ 2-3 ವರ್ಷನ್ ಇರುತ್ತೆ. ಸೊ ಅದರಲ್ಲಿ ಒಂದು ದಿನ ವೇಸ್ಟ್ ಆಗುತ್ತೆ. ಅಂದರೆ ಅದನ್ನೇ ಕುತ್ಕೊಂಡು ಕೇಳ್ತೀನಿ. ಓಕೆ, ಇದು ನನಗೆ ಓಕೆ ಕೇಳೋಕ್ಕೆ ಇಷ್ಟ ಆಗುತ್ತಾ ಅಂತ ನೋಡ್ತೀನಿ. ಇನ್ ಕೇಸ್ ಎಲ್ಲ ಇದು ನನಗೆ ವರ್ಕೌಟ್ ಆಗೋಲ್ಲ ಅಂದರೆ ಅದು ಹೊರಗೆ ಹೋಗೋದದು. ಓಕೆ, ಸೊ ಹಂಗೆ ಇವ್ರಿಗೆ ಕಳಿಸಿದಾಗ ಸೊ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಬಂತು, ಚೆನ್ನಾಗಿದೆ, ಮುಂದೆ ಹೋಗೋಣ, ಇಲ್ಲಿ ಕಂಟಿನ್ಯೂ ಅಂತ ಹೇಳಿದ್ರು. ಸೊ ಅಲ್ಲಿಂದ ಸಾಂಗ್ ಚೆನ್ನಾಗಿ ಹೆಂಗಂದರೆ, ಲೈಕ್ ನಾವು ಪ್ಲ್ಯಾನ್ ಮಾಡಿರಲಿಲ್ಲ ಲೈವ್ ಎಲ್ಲ ಹಾಕೋಣ ಅಂತ. ಬಟ್ ಅದು ಸಾಂಗೇ ಕೇಳ್ತಾ ಹೋಯಿತು. ಲೈಕ್ ಇದಕ್ಕೆ ಇದು ನಾವು ವೈಲಿನ್ ಲೈವ್ ಮಾಡಿದ್ವಿ. ಸೊ ಅದು ಆಮೇಲೆ ಸ್ಟ್ರಿಂಗ್ ಸೆಕ್ಷನ್ಸು ಲೈವ್ ಮಾಡಿದ್ವಿ. ಸೊ ಅದೆಲ್ಲ ಪ್ರೋಸೆಸ್ ಆದಾಗ ಸಾಂಗ್ ನಾನು ಸ್ಟಾರ್ಟಿಂಗ್ ಏನು ಪ್ಲ್ಯಾನ್ ಮಾಡಿದ್ದೆ ಅದರ 100% ಜಾಸ್ತಿನೇ ಆಯಿತು. ಓಕೆ, ಸೊ ಅದು ಎಲ್ಲ ನೋಡಿದಾಗ ಲೈಕ್ ಸ್ಟಾರ್ಟಿಂಗಿಂದ ಏನು ನಾವು ನಮ್ಮ ಬೇಬಿ ಅಂತ ಏನು ಹೇಳ್ತೀವಿ, ಸೊ ನಮ್ದು ಅದೆಲ್ಲ ಇವಾಗ ರೆಡಿ ಆಗಿದೆ. ಓಕೆ, ಇನ್ನು ಆಡಿಯನ್ಸ್ ಏನು ರೆಸ್ಪಾನ್ಸ್ ಮಾಡೋದು ಲೈಕ್ ನಮ್ಗೆ ನಂಬಿಕೆ ಇದೆ ಚೆನ್ನಾಗಿ ಔಟ್ಪುಟ್ ಬರುತ್ತೆ ಅಂತ. ಸೊ ಇನ್ನು ಆಡಿಯನ್ಸ್ ವೈಸ್ ನೋಡಬೇಕು ಹೆಂಗೆ ಏನು ಅಂತ. ಸೊ ಒಂದು ಸಾಂಗಿನೊಂದು ಒಂದು ಝಲಕ್ ಏನಾದರೂ ನಿಮ್ಗೆ ಯಾವ ರೀತಿ ಪ್ರೊಸೆಸ್ ಸ್ಟಾರ್ಟ್ ಆಯಿತು, ಅದು ಹೇಗೆ ಬಂತು ಔಟ್ಪುಟ್? ಒಂದು 4 ಲೈನ್ ಏನಾದರೂ? ಇಲ್ಲ, ನಂದು ಯೂಶ್ವಲಿ ಏನಂದರೆ ನಂಗೆ ಗೊತ್ತೇ ಇರೋಲ್ಲ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಕೆಲವೊಂದು ಸಲ ಮಲ್ಕೊಂಡಿರ್ತೀನಿ, ಏನೋ ಒಂದು ಬರುತ್ತೆ, ಎದ್ದು ಹೋಗ್ತೀನಿ, ಇದು ಮಾಡ್ತೀನಿ. ಕೇಳ್ಬೇಡ, ತುಂಬ ಡೈರೆಕ್ಟ್ರು ಬಾತ್ರೂಮಲ್ಲೇ ಕೂತ್ಕೊಂಡು ಅಂಥ ಸಾಂಗ್ಸ್ ತುಂಬ ಆಗಿದೆ ನನ್ನದು. ಎಣ್ಣೆ ಹೊಡಿಬೇಕಾದ್ರೆ ಆಗುತ್ತೆ, ತುಂಬಾ ಜನಕ್ಕೆ ಏನೋ ಮಾಡಕ್ಕೆ ಯಾವುದೋ ಒಂದು ರಾಗ ಹಾಕಿ ಇರ್ತಾರೆ, ಅದೇನೋ ಕೂತ್ಕೊಂಡು ಹೋಗುತ್ತೆ. ಹಂಗೆ ಏನಾದರೂ ಎಕ್ಸ್ಪೀರಿಯನ್ಸ್? ಸೊ ಇದು ಇಲ್ಲ, ಇದು ಆ್ಯಕ್ಚುಲಿ ನಾನು ಅದೇ ನಾನು ಹೇಳಿದ್ನಲ್ಲ ಪ್ರೋಸೆಸ್ಸು 3-4 ಡೇಸ್ ಕಂಟಿನ್ಯೂಸ್ ಒಂದೇ ಇದ್ರಲ್ಲಿ ಕೂತು ಒಂದು ಪ್ಯಾಟರ್ನ್ ಆ್ಯಕ್ಚುಲಿ ನಾನು ಹಿಡ್ಕೊಂಡು ಸಾಂಗ್ ಮಾಡ್ತಾಯಿದ್ದೆ. ಸಡನ್ನಾಗಿ ಏನೋ ಅಂದರೆ ಯೂಶ್ವಲಿ ನಾವು ರೆಕಾರ್ಡ್ ಮಾಡೋ ಹೆಡ್ಫೋನು ಮೈಕ್ ಜೊತೆ ಇರ್ತೀವಲ್ಲ, ಸೊ ಸಡನ್ನಾಗಿ ನಾನು ರೆಕಾರ್ಡು ಕಂಟಿನ್ಯೂ ಆಗ್ತಿತ್ತು. ಸೊ ಏನೋ ಕೆಲಸ ಮಾಡ್ತಿದ್ದೆ, ಅಲ್ಲಿಂದ ಏನೋ ಹಿಂಗೆ ಎತ್ಕೊಂಡು ಏನೋ ಮಾಡೋದು ಒಂದು ಟೋನ್ ಬಂತು. ಲೈಕ್ ಆ ಟೋನ್ ನನಗೆ ಅದು ಮೈಂಡಲ್ಲಿ ಕೂತ್ಕೊಳ್ತು. ಆ ಟೋನಲ್ಲಿ ವರ್ಕ್ ಮಾಡಿದೆ ಆಮೇಲೆ. ಸೊ ಟೋನಲ್ಲಿ ವರ್ಕ್ ಮಾಡಿ ಜಸ್ಟ್ ಒಂದು 2 ಲೈನ್ಸ್ ಸಿಕ್ತು.
ಸೊ ಅದಕ್ಕೊಂದು ರಿದಮ್ ಹಾಕಿ ಕಳಿಸ್ದೆ. ಅದು ಹೇಗಾಯಿತು ಇಲ್ಲಿ ನಮ್ಮ ಆಡಿಯನ್ಸ್ಗೆ ನಮಗೆ ನನಗೆ ಏನಾದರೂ ಒಂದು ಸ್ವಲ್ಪ ಅದೇ ತಾನ ಹಂಗೇನೋ ಜಸ್ಟ್ ಓಪನ್ ಬಂತು. ಸೊ ಅದಾದ ಕೂಡಲೇ ಓಕೆ ಏನೋ ಇದೆ ಇದರಲ್ಲಿ ಇದೆ ಅಂತ ಥಾಟ್, ಆ ಕ್ಯೂರಿಯಾಸಿಟಿ ಹೊರತು. ಸೊ ನಮ್ಗೇನಾಗುತ್ತೆ ಈಗ ಯೂಶ್ವಲಿ ಎಲ್ಲ ಆಲ್ಮೋಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಅಥವಾ ರೈಟರ್ಸ್ಗೂ ಅಷ್ಟೇ, ನಿಮಗೊಂದು ಓಕೆ ಇದು ವರ್ಕ್ ಆಗುತ್ತೆ ಅಂತ ಗೊತ್ತಾದಾಗ ನಿಮ್ಮಲ್ಲೇ ಒಂದು ಚೇಂಜ್ ಆಗುತ್ತೆ. ಲೈಕ್ ನೀವೇನೋ ಒಂದು ಟೆನ್ಷನಲ್ಲಿ ಇರ್ತೀರ ಅಂದ್ಕೊಳ್ಳಿ, ಅಯ್ಯೋ ಯಾಕೆ ಬರ್ತಾ ಇಲ್ಲ ಅಂತ. ಇಮಿಡಿಯೇಟಾಗಿ ಒಂದು ಔಟ್ಪುಟ್ ಬಂದಾಗ ಏನೋ ಒಂಚೂರು ಸ್ಪಾರ್ಕ್ ಬಂದ ಕೂಡಲೇ ನಿಮ್ಮ ಇದೇ ಚೇಂಜ್ ಆಗುತ್ತೆ. ನೀವು ಸ್ಯಾಡಿಂದ ಆ ಎನರ್ಜಿ ನೆಕ್ಸ್ಟ್ ಲೆವೆಲ್ ಬರುತ್ತೆ ನಿಮಗೆ. ಸೊ ಅಲ್ಲಿ ಗೊತ್ತಾಗುತ್ತೆ ಓಕೆ ಇದೇನೋ ವರ್ಕ್ ಆಗುತ್ತೆ ಅಂತ. ಸೊ ಅಲ್ಲಿಂದ ನಾನು ಕಂಟಿನ್ಯೂ ಮಾಡಿ ಆಲ್ಮೋಸ್ಟ್ ಇವತ್ತು ಇಲ್ಲ ಅಲ್ಲಿಗೆ ಬಿಟ್ರಿ. ಊಟ ಫುಲ್ ಕೊಡಬೇಕು, ಇಲ್ಲಾಂದ್ರೆ ಅಟ್ಲೀಸ್ಟ್ ಟಿಫನ್ ಆದ್ರೂ ಮಾಡಿಸ್ಬೇಕು. ನೀವು ಅಷ್ಟೇ ಅಂದ್ಬಿಟ್ಟು ನಮಗೆ ಹೇಳಿ ಒಂದು 4 ಲೈನು ಅಥವಾ ಅದು ಇನ್ನೂ ರಿಲೀಸ್ ಆಗಿಲ್ಲ. ಸೊ ಹಾಗಾಗಿ 25th ಮೇಲಂತೆ ಡೈರೆಕ್ಟ್ ಹೇಳಿದ್ರೆ. ರಿಲೀಸಿಂಗ್ ಪ್ಲಾನ್ ಏನಾದರೂ ಸರ್ 25th ಮೇಲೆ 25th ಈ ಮಂತ್. ಸೊ ಅಲ್ಲ ಇಷ್ಟೇ ನೀವು ಹೆಂಗಿದೆ ಅಂದ್ರೆ ಯೂಟ್ಯೂಬಲ್ಲಿ ಆ್ಯಡ್ ಈಗ ಒತ್ತಲ ಸ್ಕಿಪ್ ಮಾಡಲಾ ಅಥವಾ ಫುಲ್ ಕೇಳ? ನಾನು ಒಂದು 2 ಲೈನ್ಸ್ ಬೇಕಾದ್ರೆ ಕೊಡ್ತೀನಿ, ಪರ್ಮಿಷನ್ ಸಿಗುತ್ತೆ. ಜಸ್ಟ್ ಒಂದು ಬ್ರೇಕ್ಫಾಸ್ಟ್ ಥರ. ಓಕೆ. ನನಗಿನ್ನು ಇನ್ನ ನಯನಾನೆ ಧ್ಯಾನ ಬದಲಾದ ನನ್ನ ಕಾಯಲಿ ಪ್ರೇಮ. ಸಾಕು. ಏನು ಹೇಳು ಸರ್, ಸೀರಿಯಸ್ಲಿ ಪಟ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ 4 ಲೈನ್ ಕೇಳಿದಾಗೆ ಸಾಂಗ್ ಈಗ ಅನಿಸ್ತು. ಸೊ ಫುಲ್ ಬರೋಕ್ಕೆ ಬೇಕು 25th ಮೇಲೆ ಅಂತಿದ್ದಾರೆ. ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಬೇಡಿ, ನೋಟಿಫಿಕೇಶನ್ ಬರುತ್ತೆ. ಸಾಂಗ್ ಕೇಳಿ ಆ್ಯಂಡ್ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ಹೇಳ್ತೀವಿ. ಸೊ ಸಾಂಗ್ ಆಯಿತು, ಮ್ಯೂಸಿಕ್ ಆಯಿತು, ಲಿರಿಕ್ಸ್ ಆಯಿತು, ಹಾಡೋದ್ರ ಬಗ್ಗೆ ಹೇಳಿದ್ರಿ. ಡಿಫ್ರೆಂಟ್ ನೋಡಿ ಅವರು ಎಲ್ಲೆಲ್ಲಿಂದೋ ಕರ್ಕೊಂಡು ಹುಡುಕ್ತಾರೆ. ಅದು ಹೇಳ್ತಾರಲ್ಲ, ಒಬ್ಬ ಮೀನುಗಾರ ಬರೀ ನೀರಲ್ಲಿ ಹೋಗಿ ಎಲ್ಲ ಕೆರೆಯಲ್ಲಿ ಹೋಗಿ ಸಮುದ್ರದಲ್ಲಿ ಹೋಗಿದ್ಬಿಡ್ತಾರೆ. ಸೊ ನಮ್ಮ ಬಲಕ್ಕೆ ಯಾವ್ದು ಮೀನು ಸಿಗುತ್ತೆ ಹಂಗೆ ಎತ್ಕೊಂಡ್ಬಂದು ಯಾರೋ ಪ್ಲಂಬರ್ ಬರ್ದಿದ್ದು ಅಂತ. ಸೊ ಅದಕ್ಕೆ ಸಾಹಿತ್ಯ ಆಯಿತು, ಮ್ಯೂಸಿಕ್ ಆಯ್ತಲ್ಲ ಆಯಿತು. ಸೊ ಈಗ ಮೇನ್ ಬಣ್ಣ ಪೇಪರ್ ಟು ಪೆನ್ ಟು ಪೇಪರ್ ಆಗಿ ಸ್ಕ್ರೀನ್ ತಂದವರು, ಅದಕ್ಕೆ ಜೀವ ತುಂಬಿ ಇನ್ನೂ ಸ್ವಲ್ಪ ಅದನ್ನ ಪವರ್ಫುಲ್ ಆಗಿ ಮಾಡಿದ ಮ್ಯೂಸಿಕ್ ಆದವರು. ಸೊ ಈಗ ಪಾತ್ರ ಹೇಗೆ ಶ್ರಾವಣಿ ಅನ್ನೋದು ನಿಮ್ಮ ಪ್ರಾಜೆಕ್ಟ್ ಬಂದಾಗ ಡೈರೆಕ್ಟರ್ ಫಸ್ಟ್ ಟೈಮ್ ಸಿಕ್ಕಾಗ ಶ್ರಾವಣಿ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ನೀವು ಎಂಟೈರ್ ಒಂದು ಲೈನ್ ಹೇಳ್ಬೇಕು.